ಪಾರು, ಒಂದು ನಿಮಿಷ ಇರು. ಇದು ಮಾಕಾಳವನ ಮುಂದೆ ಇಟ್ಟಿದ್ದು, ಅದಕ್ಕೆ ತಂದೀವ್ನಿ. ನಿನಗೆ ನನ್ನ ಮೇಲೆ ಕೋಪ ಐತೆ, ಆದರೆ ನನಗಿಲ್ಲ. ಅದಕ್ಕೆ ಪ್ರೀತಿಯಿಂದ ಹೇಳ್ತೀವನಿ, ನನ್ನ ಮಗ ಅಧ್ಯಕ್ಷನಾಗಿ ಮೆರಿಬೇಕು ಅಂತ ಆಸೆ ನನಗಿಲ್ಲ. ಈ ಹಳ್ಳಿ ಜನರು ಕಷ್ಟ ಸಮಸ್ಯೆ ಎಲ್ಲ ಗೊತ್ತೈತೆ, ಅದನ್ನೆಲ್ಲ ದಾಟಿ ಅವನು ಬಂದವನೆ. ಅಂಥವನು ಜನನಾಯಕ ಆದರೆ ಹಳ್ಳಿ ಜನರ ಕಷ್ಟನ ಕ್ಷಣ ಕ್ಷಣಕ್ಕೂ ಬಗೆಹರಿಸ್ತಾನೆ. ಜನರ ಮುಖದಲ್ಲಿ ನಗೆ ತರ್ತಾನೆ, ಈ ಊರನ್ನೇ ಖುಷಿಯಾಗಿಡ್ತಾನೆ. ಆ ನಂಬಿಕೆ ನನಗೈತೆ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀನು ನಾಮಪತ್ರನ ವಾಪಸ್ ತಗೋಕೂಡ್ದು. ಇದು ನನ್ನ ಮತ. ಅದೇನೇ ಆಗ್ಲಿ, ನಮ್ಮಣ್ಣ ಅಧ್ಯಕ್ಷ ಆಗ್ಲೇಬೇಕು, ಅದಕ್ಕೆ ನನ್ನ ಮತ. ನಾಮಪತ್ರ ಯಾವುದೇ ಕಾರಣಕ್ಕೂ ಹಿಂಪಡಿಬಾರ್ದು, ಇದಕ್ಕೆ ನನ್ನ ಮತ. ನಂಗೇನು ಆ ಈರು ಗೆಲ್ಲಿ ಅಂತ ಇದೆಯಾ? ಇಲ್ಲ, ಏನಾದರೂ ನನ್ನ ಮಗನೇ ಗೆಲ್ಲಬೇಕು. ಅವನು ನಾಮಪತ್ರ ವಾಪಸ್ ತಗೊಂಬಾರ್ದು, ಇದಕ್ಕೆ ನನ್ನ ಮತ. ನನ್ನ ಮತ ಏನು ಅಂತ ಹೇಳಬೇಕಾಗಿಲ್ಲ. ಮನೆ ಜನರೆಲ್ಲರೂ ನೀನು ಎಲೆಕ್ಷನ್ ನಾಮಿನೇಷನ್ನ ವಾಪಸ್ ತಗೊಳ್ಳೋದ್ರ ವಿರುದ್ಧವಾಗೇ ಇದ್ದಾರೆ. ಇವಾಗೇನು ಮಾಡ್ತೀಯಾ? ಪಾರು, ನನ್ನ ಸಂಡೆ ಹೊಸಿ ಅರ್ಥ ಮಾಡ್ಕೋ ಪಾರು. ನೀನು ನಾಮಿನೇಷನ್ ಏನಾದರೂ ವಾಪಸ್ ತಗೊಂಡ್ರೆ ಆ ಮಾಕಳವನ ಮೇಲೆ ಆಟ. ಹೇಳಪ್ಪ, ಈಗೇನು ಮಾಡ್ತೀಯಾ? ಆಯ್ತು, ನಿಮ್ಮ ಮಾತಿಗೆ ನಾನು ಬೆಲೆ ಕೊಡ್ತೀನಿ. ಮಾಕಳವನ ಮೇಲೆ ಆಣೆ ಮಾಡಿ ಹೇಳು. ಪಾರೋ, ನಾನು ಯಾವತ್ತೂ ಮಾತಿಗೆ ತಪ್ಪು ಮಗ ಅಲ್ಲ ಅಂತ ಗೊತ್ತಿದ್ರು ನನ್ನ ಇಕ್ಕಟ್ಟಿಗೆ ಸಿಕ್ಸ್ಬಿಟ್ರಿ. ಮಾಕಳಂಗಿಟ್ಟಿರೋ ಹಾಲನ್ನ ತಕ್ಕ ಬಂದು ಅದ್ರ ಮ್ಯಾಕೆ ಎಲ್ಲರೂ ಆಣೆನೂ ಇಟ್ಬಿಟ್ರಿ. ಇನ್ನು ನಾನು ತೋರಂಗಿಲ್ಲ, ಇದನ್ನ ಮೌನವಾಗಿ ಸ್ವೀಕರಿಸ್ಬೇಕು.